ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮುಂಡರ್ಗಿಯಲ್ಲಿ ನಮ್ಮ ನಡೆಗೆ ಪರಿಸರದ ಕಡೆಗೆ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ದಿವಾನಿ ನ್ಯಾಯಾಧೀಶರಾದ ಜ್ಯೋತಿ ಕಾಗಲ್ಕರ್ ಮತ್ತು ತಹಸೀಲ್ದಾರ್ PS ಯರಿಸ್ವಾಮಿ. ಹೌದು, ಮುಂಡರ್ಗಿ ಪಟ್ಟಣದ ಬ್ಯಾಲವಾಡಿಗೆ ಸರ್ಕಲ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅರಣ್ಯ ಇಲಾಖೆ ಮತ್ತು ಪುರಸಭೆ ಹಾಗೂ ವಕೀಲರ ಸಂಘ ಮತ್ತು ಪರಿಸರ ಪ್ರೇಮಿಗಳಿಂದ ನಮ್ಮ ನಡೆಗೆ ಪರಿಸರದ ಕಡೆಗೆ ಜಾಗೃತಿ ಜಾಥಾ ಅಂಗವಾಗಿ ಸಸಿ ನೆಟ್ಟು ನೀರು ಹಾಕಿ ನಂತರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಿವಾಣಿ ನ್ಯಾಯಾಧೀಶರಾದ ಜ್ಯೋತಿ ಕಾಗಲ್ಕರ್ ಅವರು, ಪ್ರತಿಯೊಬ್ಬರೂ ಪರಿಸರವನ್ನು ಸಂರಕ್ಷಣೆ ಮಾಡುವುದು ಕರ್ತವ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಆಕ್ಸಿಜನ್ ಒದಗಿಸುವ ನಿಟ್ಟಿನಲ್ಲಿ ಪರಿಸರ ಅವಶ್ಯಕತೆ ಇದ್ದು ಗಿಡಗಳನ್ನು ಬೆಳೆಸಬೇಕು ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ನಮ್ಮ ನಡೆಗೆ ಪರಿಸರದ ಕಡೆಗೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ಮುಂಡರ್ಗಿ ಗ್ರಾಮಸ್ಥರಲ್ಲಿ ಏನು ಈ ಜಾಗೃತ ಕಾರ್ಯಕ್ರಮವನ್ನ ಮುಗಿಸ್ತಕ್ಕಂಥದ್ದೆಲ್ಲ ಇದು ಶ್ಲಾಘನೀಯವಾಗಿರ್ತಕ್ಕಂಥದ್ದಿದೆ. ಇದರ ಟೋಟಲ್ ಅಪ್ರಿಸಿಯೇಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದರ ಜೊತೆ ಈ ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ಖುಷಿಯಾದ ಸಂಗತಿ. ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪರಿಸರ ದಿನಾಚರಣೆ ಶುಭಾಶಯಗಳನ್ನ ಹೇಳಿ ನಂತರ ಮಾತನಾಡಿದ ತಹಸೀಲ್ದಾರ್ PS ಯರಿಸ್ವಾಮಿ ಅವರು, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಲಾಖೆ ಹಮ್ಮಿಕೊಂಡಿರುವ ಈ ಜಾಥಾ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ. ಆಕ್ಸಿಜನ್ ಪ್ರತಿಯೊಬ್ಬರಿಗೂ ಆಕ್ಸಿಜನ್ ಅವಶ್ಯಕವಾಗಿದ್ದು, ಆರೋಗ್ಯದಿಂದಿರಲು ಪರಿಸರ ಬಹಳ ಅವಶ್ಯಕವಾಗಿದೆ. ಸುಂದರ ಪರಿಸರ ನಿರ್ಮಾಣದೊಂದಿಗೆ ಉತ್ತಮ ಆರೋಗ್ಯ ಬೆಳೆಸೋಣ ಅಂತ ಹೇಳಿದರು. ವಿಶೇಷವಾಗಿ ಆಚರಣೆ ಮಾಡಬೇಕಾದಂತಹ ಹಾಗೂ ಅತಿ ಅನಿವಾರ್ಯವಾಗಿ ನಾವು ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕಾದಂತಹ ಒಂದು ವಿಶೇಷ ಕಾರ್ಯಕ್ರಮ. ಯಾಕೆಂತಂದ್ರೆ ಇವತ್ತು ನಮಗೆ ಆಕ್ಸಿಜನ್ ಅಥವಾ ನಮಗೆ ಏನಾದರೂ ಪರಿಸರ ಉತ್ತಮವಾಗಿರಬೇಕು ಅಂತಂದ್ರೆ ನಮ್ಮಲ್ಲಿ ಮರ ಗಿಡಗಳ ಕೊರತೆ ಆಗಿರುವಂಥದ್ದು ಮತ್ತೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಇದು ಅತ್ಯಂತ ಅನಿವಾರ್ಯವಾಗಿರುವಂಥದ್ದು. ಇದನ್ನು ಜಾಗೃತಿ ಮೂಡಿಸುವುದರ ಮೂಲಕ ನಮ್ಮಲ್ಲಿ ಮರಗಳನ್ನು ರಕ್ಷಣೆ ಮಾಡುವಂಥದ್ದು ಅಥವಾ ಅರಣ್ಯವನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡುವುದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಫಾರೆಸ್ಟ್ ಇಲಾಖೆ ಮತ್ತು ನಮ್ಮ ನ್ಯಾಷನಲ್ ಮಾಸ್ಟರ್ ಅವರು ಇದನ್ನು ತುಂಬ ಆಸಕ್ತಿಯನ್ನು ವಹಿಸಿ ಪುರಸಭೆ ಎಲ್ಲ ಸದಸ್ಯರುಗಳ ಜೊತೆಗೆ ಇದನ್ನು ಸಹಯೋಗವನ್ನು ಮಾಡಿಕೊಂಡು ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಜಾಥಾದ ಮೂಲಕ ಕಾರ್ಯಕ್ರಮವನ್ನು 1,000 ಗಿಡಗಳನ್ನು ನೆಡುವ ಮೂಲಕ ಒಂದು ವಿಶೇಷ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಿರುವಂಥದ್ದು ಇದು ನಿಜವಾಗ್ಲೂ ಸಹ ಎಲ್ಲರಿಗೂ ಮಾದರಿಯಾಗಿ ಗ್ರಾಮ ಮಟ್ಟದಲ್ಲಿ ಹಾಗೂ ಎಲ್ಲ ಮಟ್ಟದಲ್ಲೂ ಸಹ ಪರಿಸರವನ್ನು ಬೆಳೆಸಿ ರಕ್ಷಣೆ ಮಾಡುವಂಥ ಕಾರ್ಯ ನಾವೆಲ್ಲರೂ ಸಹ ಜವಾಬ್ದಾರಿಯನ್ನು ವಹಿಸುತ್ತೇವೆ. ಮುಂದಿನ ಪೀಳಿಗೆಗೆ ಮತ್ತು ನಮಗೇನೆ ಅದರಿಂದ ಸಾಕಷ್ಟು ಸಾರ್ವಜನಿಕರೆಲ್ಲರನ್ನೂ ಸಹ ನಾವು ವಿನಂತಿಸಿಕೊಳ್ಳುವುದರ ಜೊತೆ ಈ ಕಾರ್ಯಕ್ರಮದ ಜೊತೆಗೆ ತಾವೆಲ್ಲರೂ ಸಹ ಕೈ ಜೋಡಿಸಿ ಪರಿಸರ ರಕ್ಷಣೆಗಾಗಿ ತಾವೆಲ್ಲರೂ ಸಹ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಕೋರ್ಲಹಳ್ಳಿ, ನಾಗೇಶ್ ಹುಬ್ಬಳ್ಳಿ, ಲಿಂಗರಾಜ್ ಗೌಡ ಪಾಟೀಲ್ ಹಾಗೂ ಸದಸ್ಯರುಗಳು ಮತ್ತು ಪರಿಸರ ಪ್ರೇಮಿಗಳಾದ CS ಅರಸ್ನಾಳ್, ಕರಿಬಸಪ್ಪ ಹಂಚಿನಾಳ್, ಹೇಮಗಿರೀಶ್ ಹಾವಿನಾಳ್, ಮಂಜುನಾಥ್ ಮುದೋಳ್, RL ಪೊಲೀಸ್ ಪಾಟೀಲ್, ಗಚ್ಚಣ್ಣವರ್, SS ಮಠದ ಹಾಗೂ ಕಪ್ಪತ್ ಹಿಲ್ಸ್ ಅರಣ್ಯ ಇಲಾಖೆಯ RFO ಮಂಜುನಾಥ್, ಮೇಗಲ್ಮನಿ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭವನ್ನು ಉದ್ದೇಶಿಸಿ ದಿವಾನಿ ನ್ಯಾಯಾಧೀಶರಾದಂತಹ ರಕ್ಷಿಸಬೇಕು, ಅದಕ್ಕೆ ಧಕ್ಕೆ ಆಗದ ಹಾಗೆ ನಾವೆಲ್ಲರೂ ಕಣ್ಗಾವಲಾಗಿ ಕಾಯಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ.
ನಮ್ಮ ನಡಿಗೆ ನಮ್ಮ ನಡಿಗೆ